ಭಾರೀ ಪ್ರಮಾಣದ ಮಳೆ ಮತ್ತು ಗಾಳಿಯಿಂದ ಹಾನಿ ಅನುಭವಿಸಿರುವ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಬೇಕು ಎಂದು ವಿಧಾನ ಪರಿಷತ್ತಿನ ಸದಸ್ಯ ಬಿಎಚ್ ಪೂಜಾರ್ ಅವರು ಒತ್ತಾಯಿಸಿದ್ದಾರೆ. ಮೇ 24 ಮಧ್ಯಾಹ್ನ 2 ಗಂಟೆ ಸಂದರ್ಭ ಬಾಗಲಕೋಟೆ ತಾಲೂಕಿನ ಚಬ್ಬಿ ಗ್ರಾಮದ ಸಮೀಪ ಕೆಲವು ಹೊಲಗದ್ದೆಗಳಿಗೆ ಭೇಟಿ ನೀಡಿದ ವಿಧಾನ ಪರಿಷತ್ತಿನ ಸದಸ್ಯ ಬಿಎಚ್ ಪೂಜಾರ್ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ಬಾಗಲಕೋಟೆ ತಾಲೂಕಿನ ಚಬ್ಬಿ ಗ್ರಾಮದ ಸುತ್ತಮುತ್ತಲಿನ ಹೊಲಗದ್ದೆಗಳು, ತೋಟ ಮತ್ತು ತುಳಸಿಗೇರಿ ಗ್ರಾಮದಲ್ಲಿ ಅನೇಕ ಪ್ರದೇಶಗಳಿಗೆ ಅವರು ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಮರೇಶ್ ಪೊಮ್ಮಾರ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ವಿಧಾನ ಪರಿಷತ್ತಿನ ಸದಸ್ಯ ಬಿಎಚ್ ಪೂಜಾರ್ ಅವರ ಜೊತೆಗೆ ಪರಿಶೀಲನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ತಿನ ಸದಸ್ಯ ಬಿಎಚ್ ಪೂಜಾರ್ ಅವರು ಸರ್ಕಾರ ಹಾನಿಗೆ ಒಳಗಾದ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಅನೇಕ ಮನೆಗಳ ತಗಡಿನ ಶೆಡ್ಗಳು ಹಾರಿ ಹೋಗಿದ್ದು, ಮನೆಗಳು ನೆಲಕಚ್ಚಿವೆ, ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಅಪಾರ ಪ್ರಮಾಣದ ಮಾವು, ಕಬ್ಬು, ಸಪೋಟ, ಟೊಮೆಟೊ, ಬಾಳೆ ಹೀಗೆ ಅನೇಕ ಬೆಳೆಗಳು ಹಾಳಾಗಿದ್ದು, ಹಾನಿಗೆ ಒಳಗಾದ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ಇನ್ನು ಕೆಲ ರೈತರು ಕೂಡ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನೊಂದು ಕಾರ್ ಬಂದಿತ್ತು. ಇನ್ನು 15 ದಿವಸ ಹಣ್ಣು ಗಿಡಕ ಅಗ್ರಿ ಇವರು 2 ಎಕರೆ ಇಷ್ಟ ಇದೆ ಜಮೀನ. ಇವೆಲ್ಲ ದಾಳಿಂಬೆ ನಿನ್ನೆ ಸಾಯಂಕಾಲ 4:30 ಗಂಟೆ ಸುಮಾರಿಗೆ ತುಳಸಿಗೇರಿ ಗ್ರಾಮದ ಸುತ್ತಮುತ್ತ ಏರಿಯಾ ಅನ್ಬೋದು, ಈ ಚಬ್ಬಿ ಆರ್ಸಿ ಅಂತ ಅನ್ಬೋದು, ಈ ದೇವನಾಳ ಸೊಕನಾದ್ಗೆ ಆರ್ಸಿ ಏರಿಯಾದಲ್ಲಿ ಬಿರುಗಾಳಿ ಅಂತ ಅನ್ಬೋದು ಅಥವಾ ಸುಂಟ್ರಗಾಳಿ ಮತ್ತು ಸುಳಿಗಾಳಿ ಅನ್ಬೋದು ದೊಡ್ಡ ಪ್ರಮಾಣ ನಮ್ಮ ತುಳಸಿಗೇರಿ ಇತಿಹಾಸದಲ್ಲಿ, ಈ ಭಾಗದ ಇತಿಹಾಸದಲ್ಲಿ ಯಾರೂ ಕಂಡು ಕೇಳದಂಥ ಒಂದು ವಾತಾವರಣ ಸೃಷ್ಟಿಯಾಗಿಬಿಡ್ತು. ಒಮ್ಮೆದೊಮ್ಮೆ ಮಳೆ ಸ್ವಲ್ಪ ಆಯಿತು, ಅಲ್ಲೆಲ್ಲೆಲ್ಲೇ ಆಣಿಕಲ್ ಬಿತ್ತು, ಅನೇಕ ಮನೆಗಳು ತಗಡಿದ್ದಂಥವು ಎಲ್ಲೂ ಬಿದ್ದು ಪೂರ ಹಾರಿ ಹೋದಂಥದ್ದು, ಗಿಡಗಳು ಬಿದ್ದು ಹಣ್ಣಿನ ಫಲವತ್ತಾದ ಗಿಡಗಳು ಸಹಿತವಾಗಿ ಬೇರು ಸಹಿತವಾಗಿ ಕಿತ್ತಾಕಿದಂಥದ್ದು, ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಏರಾದ ಈ ತುಳಸಿಗೇರಿ ಪ್ರದೇಶದಲ್ಲಿ ಹಾಕಿದಂಥದ್ದು ಈ ರೀತಿ ಕಾಣ್ತಾ ಇದ್ದದ್ದು ನೋಡುವಂಥದ್ದು. ಸತ್ಯಾನಾಶ ಇದು ಯಾವ ಕಾಲಕ್ಕೂ ಬರೋದಿಲ್ಲ. ಇಂಥ ಒಂದು ವಾತಾವರಣ ಇದೆ. ಅಲ್ಲಲ್ಲಿ ದನಕರುಗಳ ಮೇಲೆ ಕೂಡ ಆ ಮನೆ ಗೋಡೆ ಅಥವಾ ತಗಡು ಕಿತ್ತು ಬಿದ್ದು ಅವು 1-2 ಹಾನಿ ಸತ್ತಿದ್ದಾವೆ. ಇನ್ನೂ ಭಾಳಷ್ಟು ಪ್ರಾಣಹಾನಿ ಮಾತಾಗಿಲ್ಲ ಅಂತ ಹನುಮಂತನ ದಯೆ ಅಂತ ನಾವು ಒಪ್ಕೊಳ್ಬೇಕಾಗಿದೆ. ಅನಿವಾರ್ಯವಾಗಿ ಭಾಳಷ್ಟು ಬಡವರದ ಉದ್ಯೋಗ ಅವಕಾಶ ಏನೇನಿತ್ತು, ಅಂಗಡಿ ಮುಗ್ಗಟ್ಟು ಗುಡಿ ಸಮೀಪ ಇದ್ದಂಥವು ಅವು ಕೂಡ ತಗಡು ಸಿಕ್ಕಾಪಟ್ಟೆ ಕಿತ್ತಾರಿ ಶೋಚನೀಯ ಪರಿಸ್ಥಿತಿ ನಮ್ಮ ತುಳಸಿಗೇರಿ ಗ್ರಾಮದಲ್ಲಿ ಇದ್ದಂಥ ಜನರಿಗೆ ಕಂಡಿದೆ. ಈಗಾಗಲೇ ತಹಸೀಲ್ದಾರ್ ಅವ್ರಿಗೂ ಜೊತೆಗೆ ಮಾತಾಡಿದೆ, ಡಿ ಸಿ ಅವ್ರ ಜೊತೆಗೆ ಮಾತಾಡಿದೆ. ನಾವು ಕೆ ಬಿ ಅಧಿಕಾರಿಗಳಿಗೂ ಕೂಡ ಎಲ್ಲ ಕಂಬಗಳು ಬಿದ್ದಾವೆ, ಟಿ ಸಿಗಳು ಬಿದ್ದಿದ್ದಾವೆ, ನೀರು ಹಾಸ್ಬೇಕಂದ್ರೆ ಅದು ಕೂಡ ಸರಿ ಇಲ್ಲ ಯಾವುದೇ ಅದು ಮಾತಾಡಿದ್ದೀನಿ. ತಹಸೀಲ್ದಾರ್ ಜೊತೆಗೆ ಕೂಡ ನಾನು ಮೀಟಿಂಗ್ ಮಾಡಿದೆ, ತುಳಸಿಗೇರಿ ವೀಕ್ಷಣೆ ಮಾಡೋದ್ರ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೋಡಿದವರಿಗೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಡಿ ಸಿ ಅವ್ರ ಮುಖಾಂತರ ಹೆಚ್ಚಿನ ಪರಿಹಾರಧನ, ತಗಡು ಕಿತ್ತಂಥವು ಮನೆ ಹೋದಂಥವ್ರಿಗೆ ಅವ್ರಿಗೆ ಹೆಚ್ಚಿನ ಪರಿಹಾರಧನ, ಬದುಕು ಏನು ಪೂರ್ತಿ ಸರ್ವನಾಶ ಆಗಿದೆ, ಬದುಕು ಅವರು ಮತ್ತೊಮ್ಮೆ ಕಟ್ಕೊಳ್ಳುವಂಥ ಒಂದು ರೀತಿಯ ಪರಿಹಾರಧನ ಕೊಡಬೇಕು. ಕೇವಲ ತಾತ್ಪೂರ್ತಿಕವಾಗಿ ಔಪಚಾರಿಕವಾಗಿ ಪರಿಹಾರಧನ ವಿತರಣೆ ಮಾಡುವಂಥದ್ದು ಆಗಬಾರ್ದು ಅನ್ನೋಂಥ ಒತ್ತಾಯ ಈ ತುಳಸಿಗೇರಿ ಗ್ರಾಮಸ್ಥರೆಲ್ಲರ ಪರವಾಗಿ, ಈ ದೇವನಾಳ ಆರ್ಸಿ ಗ್ರಾಮಸ್ಥರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಈ ಗಿಡಗಂಟಿ ಮ್ಯಾಗ ಇರುವ 1-2.5 ಎಕರೆ ನನ್ನ ತೋಟ ರೀ ಸಾಹೇಬ್ರ. ಆ ತೋಟ ಮ್ಯಾಗ ಗಿಡ ಅಷ್ಟು ಗಿಡನೇ ಹಚ್ಕೊಂಡು ಕೂತಿದ್ವಿ. ಮತ್ತು ಕಬ್ಬು 1-2 ಎಕರೆ ಕಬ್ಬು ಮಾಡಿದ್ದು, ಕಬ್ಬು ಪೂರ ಅಳಗಾಲ ಆಗಿತ್ತು. ಅದಕ್ಕೊಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡೀನಿ. ಆ ನಂತರ ಈ ಮಾವಿನ ಗಿಡದ್ದು ಇದಕ್ಕೂ ಖರ್ಚು ಮಾಡಿದ್ದು ಎಲ್ಲ ಕೂಡ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೈತಿ ರೀ ನನಗೆ ಖರ್ಚು. ಇನ್ನು ಮುಂದೆ ಮಾಡೋದಕ್ಕೆ ಇದಕ್ಕೆ ಮತ್ತು ಇರೋದ ಇಷ್ಟ ಜಮೀನು ಅಂತ ಇದನ್ನು ಬಿಟ್ಟಿದ್ದಿಲ್ಲ. ಮತ್ತು ಭಾಳ ತ್ರಾಸಿಗೆ ಬಂದೈತೆ. ನಾವು ಎಷ್ಟು ಹೇಳಿದ್ರು ಕಮ್ಮಿ ಸಾಹೇಬ್ರ. ಇದ್ರ ಗಾಳಿ ಹೊಟ್ಟಕ್ಕೆ ಎಲ್ಲ ಗಿಡಗಳು ಮುರಿದವ್ರಿ. ಎಷ್ಟು ಮಾವಿನ ಗಿಡ ಮುರಿದೈತಿ, ತೆಂಗಿನ ಗಿಡ ಎಂದೂ ಮುರಿದು ನೋಡಿದ್ದಿಲ್ಲ ನನ್ನ ಜೀವನದಾಗ. ಬಡ್ಡಿಗಟ್ಟೆ 2 ಗಿಡ 3 ತಡಕಾಗಿಬಿಟ್ಟವ್ರು. ಒಟ್ಟು ಮಾವಿನ ಗಿಡಗಳಂತೂ ಎಷ್ಟು 30 ಗಿಡ ಒಂದು 5-6 ಗಿಡ ಅಷ್ಟು ಹಸನ್ ತಗೊಂಡ್ಬಿಡೋರು.